ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ. ಅಧ್ಯಾಯ 19. ಕೆಲವು ಕುತೂಹಲಕರ ಪ್ರಸಂಗಗಳು. ಪ್ರೊಫೆಸರ್ ಸೈಯದ್ ಎಂ ಹಫೀಜ್ ಅವರು ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದು ಆ ವಿಭಾಗದ ಮುಖ್ಯಸ್ಥರೂ ಆಗಿದ್ದರು. ಭಗವಾನರನ್ನು ಅವರು ಭಕ್ತಿ ಗೌರವಗಳಿಂದ ಕಾಣುತ್ತಿದ್ದರಷ್ಟೇ ಅಲ್ಲ, ಅವರ ಬಗ್ಗೆ ಉನ್ನತ ಪ್ರಶಂಸೆಯ ಮಾತುಗಳನ್ನೂ ಆಡಿದ್ದಾರೆ. ಮಹರ್ಷಿಗಳು ಶಾಶ್ವತ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವರು ಮಾತ್ರವೇ ಅಲ್ಲ, ಎಲ್ಲ ಸಂತರು, ಋಷಿಗಳು, ಪ್ರವಾದಿಗಳಿಗಿಂತ ಅವರು ಮೇಲಿನವರಾಗಿದ್ದು ಆಧ್ಯಾತ್ಮಿಕ ಜ್ಯೋತಿ ನಿರಂತರವಾಗಿ ಬೆಳಗಲು ಕಾರಣರಾದವರು. ಅವರ ಮೌನ ನೂರಾರು ಜನ ಆಧ್ಯಾತ್ಮಿಕ ಉಪದೇಶಕರ ಮಾತುಗಳನ್ನು ಒಟ್ಟು ಸೇರಿಸಿದರೆ ಆಗುವುದಕ್ಕಿಂತ ಹೆಚ್ಚು ನಿರರ್ಗಳವೂ ಪರಿಣಾಮಕಾರಿಯೂ ದೂರಗಾಮಿಯೂ ಆದದ್ದು. ಅವರ ದಿವ್ಯ ವ್ಯಕ್ತಿತ್ವ ಅಗಾಧ ಆಧ್ಯಾತ್ಮಿಕ ಶಕ್ತಿಯಿಂದ ಮತ್ತು ಮಾನವೀಯ ಅನುಕಂಪೆಯಿಂದ ಕೂಡಿದುದು. ಇಂತಹ ಹೇಳಿಕೆಗಳು ಸೈಯದರ ಮಾತುಗಳಲ್ಲಿವೆ. ಅವರು ಉತ್ತರ ಭಾರತದಿಂದ ಹಲವು ಬಾರಿ ರಮಣಾಶ್ರಮಕ್ಕೆ ಬಂದು ಕೆಲವು ಕಾಲ ಇಲ್ಲಿಯೇ ಇದ್ದು ಹೋದವರು. ಸೈಯದ್ರ ಪತ್ನಿ ಕೂಡ ಭಗವಾನರಲ್ಲಿ ಅತೀವ ಭಕ್ತಿ ಶ್ರದ್ಧೆ ಇದ್ದವರು. ಈ ದಂಪತಿಗಳ ಜೀವನದಲ್ಲಿ ಮಹರ್ಷಿಗಳಿಗೆ ಸಂಬಂಧಿಸಿದಂತೆ ಒಂದು ಬೆರಗುಗೊಳಿಸುವ ಘಟನೆ ಜರುಗಿತು. ಮುಸ್ಲಿಮರ ಮನೆಯಲ್ಲಿ ಬ್ರಾಹ್ಮಣರ ಭೋಜನ. ಸೈಯದ್ರ ಪತ್ನಿಗೆ ಭಗವಾನರನ್ನು ಒಮ್ಮೆ ತಮ್ಮ ಮನೆಗೆ ಭೋಜನಕ್ಕೆ ಆಹ್ವಾನಿಸಿ ಸತ್ಕರಿಸಬೇಕೆಂಬ ಅಪೇಕ್ಷೆ ಹುಟ್ಟಿತು. ದಂಪತಿಗಳಿಬ್ಬರೂ ಆಗ ತಾತ್ಕಾಲಿಕವಾಗಿ ಆಶ್ರಮದ ಹೊರಗೆ ಹತ್ತಿರದಲ್ಲಿಯೇ ಇದ್ದ ಒಂದು ಮನೆಯಲ್ಲಿ ವಾಸವಾಗಿದ್ದರು. ಸೈಯದರ ಪತ್ನಿ ತಮ್ಮ ಅಪೇಕ್ಷೆಯನ್ನು ಗಂಡನಿಗೆ ತಿಳಿಸಿದರು. ಅವರಿಗೆ ಈ ಬೇಡಿಕೆ ಅಸಾಧಾರಣವಾದದ್ದು ಎನ್ನಿಸಿ ಮೊದಲು ಒಪ್ಪಲಿಲ್ಲ. ಆದರೆ ಹೆಂಡತಿ ಮತ್ತೆ ಮತ್ತೆ ಒತ್ತಾಯ ಮಾಡಿ ಪೀಡಿಸಿದಾಗ ಅವರು ವಿಧಿ ಇಲ್ಲದೆ ಭಗವಾನರಿಗೆ ಆಕೆಯ ಆಸೆಯನ್ನು ತಿಳಿಸಿದರು. ಮಹರ್ಷಿಗಳು ನಕ್ಕು ಸುಮ್ಮನಾಗಿ ಬಿಟ್ಟರು. ಆದರೆ ಸೈಯದರ ಪತ್ನಿ ತಮ್ಮ ಪಟ್ಟು ಬಿಡಲಿಲ್ಲ. ಒಮ್ಮೆ ಭಗವಾನರು ಬೆಟ್ಟದ ಮೇಲಕ್ಕೆ ಹೋಗುವ ಹೊತ್ತಿನಲ್ಲಿ ಗಂಡ ಹೆಂಡಿರಿಬ್ಬರೂ ಒಟ್ಟಿಗೆ ಬಂದು ಮತ್ತೊಮ್ಮೆ ಅವರ ಮುಂದೆ ತಮ್ಮ ಬೇಡಿಕೆಯನ್ನಿಟ್ಟರು. ಆಗಲೂ ಭಗವಾನರು ಒಮ್ಮೆ ನಕ್ಕು ಏನೂ ಹೇಳದೆ ಬೆಟ್ಟದ ಮೇಲಕ್ಕೆ ನಡೆದು ಬಿಟ್ಟರು. ಈ ವಿಷಯವಾಗಿ ಮನೆಯಲ್ಲಿ ಗಂಡ ಹೆಂಡಿರ ನಡುವೆ ಒಂದು ವಾಗ್ಯುದ್ಧವೇ ನಡೆಯಿತು. ಗಂಡ ಭಗವಾನರೆದುರು ತಮ್ಮ ಪ್ರಾರ್ಥನೆಯನ್ನು ಸರಿಯಾಗಿ ಮಂಡಿಸಲಿಲ್ಲ ಎಂದು ಹೆಂಡತಿ ದೂರಿದಳು. ಸಾಕಷ್ಟು ವಾದ ವಿವಾದ ನಡೆದ ಮೇಲೆ ಸೈಯದ್, ಇದಕ್ಕೆ ನಾನು ಜವಾಬ್ದಾರನಲ್ಲ. ಭಗವಾನರ ಬಗ್ಗೆ ನಿನಗಿರುವ ಶ್ರದ್ಧೆಯಲ್ಲೇ ಕೊರತೆಯಿದೆ, ಅದಕ್ಕೆ ಹೀಗಾಯಿತು ಎಂದು ಬಿಟ್ಟರು. ಈ ಮಾತು ಹೆಂಡತಿಯ ಮನಸ್ಸಿಗೆ ನಾಟಿರಬೇಕು. ಆ ದಿನ ಇಡೀ ರಾತ್ರಿ ಆಕೆ ಭಗವಾನರನ್ನು ತೀವ್ರ ಭಕ್ತಿಯಿಂದ ಧ್ಯಾನಿಸುತ್ತಾ ಕೂತರು. ತಮ್ಮ ಪ್ರಾರ್ಥನೆಯ ತೀವ್ರತೆಯಿಂದಲೇ ಮಹರ್ಷಿಗಳು ಭೋಜನಕ್ಕೆ ಬರುವಂತೆ ಮಾಡಬೇಕೆನ್ನುವುದು ಆಕೆಯ ಅಪೇಕ್ಷೆಯಾಗಿತ್ತು. ಬೆಳಗಿನ ಜಾವದ ಹೊತ್ತಿಗೆ ಆಕೆಗೆ ನಿದ್ದೆಯ ಮಂಪರು ಬಂದಂತಾಗಿ ಕನಸಿನಂತೆ ಒಂದು ದೃಶ್ಯ ಕಾಣಿಸಿತು. ಅದರಲ್ಲಿ ಭಗವಾನರು, ಯಾಕೆ ಹೀಗೆ ಹಠ ಹಿಡಿದಿದ್ದೀರಿ? ಹೇಗೆ ನಾನು ಆಶ್ರಮ ಬಿಟ್ಟು ನಿಮ್ಮ ಮನೆಗೆ ಊಟಕ್ಕೆ ಬರಲಿ? ಆಶ್ರಮದಲ್ಲಿರುವ ಭಕ್ತರ ಜೊತೆ ನಾನು ಊಟ ಮಾಡಬೇಕು, ಇಲ್ಲದಿದ್ದರೆ ಅವರು ಯಾರೂ ಊಟ ಮಾಡುವುದಿಲ್ಲ ಎಂದರು. ಆ ಕನಸಿನಲ್ಲಿ ಭಗವಾನರು ತಮ್ಮ 3 ಜನ ಆಪ್ತ ಭಕ್ತರನ್ನು ಆಕೆಗೆ ತೋರಿಸಿದರು. ಹೈದರಾಬಾದಿನ ಪ್ರಸಿದ್ಧ ವ್ಯಕ್ತಿ ಡಾಕ್ಟರ್ ಮೇಲ್ಕೋಟೆ, ಬಂಗಾಳಿ ಸನ್ಯಾಸಿಯಾದ ಪ್ರಬುದ್ಧಾನಂದ ಮತ್ತು ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಲಕ್ಷ್ಮೀನಾರಾಯಣ. ಇವರು ಆ 3 ಜನ. ಈ 3 ಜನರಿಗೆ ಊಟ ಹಾಕಿದರೆ ನನಗೆ ಊಟ ಹಾಕಿದಂತೆಯೇ ಎಂದು ಭಗವಾನರು ಹೇಳುತ್ತಿದ್ದಂತೆ ಕನಸಿನಂಥ ಆ ದೃಶ್ಯ ಮರೆಯಾಯಿತು. ಮುಂದಿನ ಸಂಗತಿಯನ್ನು ಆ ಘಟನೆಯಲ್ಲಿ ಭಾಗಿಯಾದ ಪ್ರೊಫೆಸರ್ ಲಕ್ಷ್ಮೀನಾರಾಯಣರ ಮಾತುಗಳಲ್ಲಿ ನಿರೂಪಿಸಲಾಗಿದೆ. ಬ್ರಾಹ್ಮಣ ಭಕ್ತರ ಆತಂಕ. ಸೈಯದರು ತಮ್ಮ ಪತ್ನಿಗೆ ಬಿದ್ದ ಕನಸನ್ನು ತಮಗೆ ತಿಳಿಸಿ ನಾವು ಅವರ ಮನೆಗೆ ಭೋಜನಕ್ಕೆ ಮಾರನೆಯ ದಿನ ಬರಬೇಕೆಂದು ಆಹ್ವಾನಿಸಿ ಹೊರಟು ಹೋದರು. ನಾವು 3 ಜನರೂ ಬ್ರಾಹ್ಮಣರು. ಭಗವಾನರ ಪ್ರತಿನಿಧಿಗಳಾಗಿ ಊಟಕ್ಕೆ ಹೋಗುವುದು ನಮಗೆ ಅತ್ಯಂತ ಸಂತೋಷ, ಗೌರವದ ವಿಷಯವಾಗಿತ್ತು. ಆದರೆ ಇದರಲ್ಲಿ ಒಂದು ಅಪಾಯವೂ ಇತ್ತು. ಆಶ್ರಮದಲ್ಲಿ ಬಹಳ ಜನ ಬ್ರಾಹ್ಮಣ ಭಕ್ತರಿದ್ದರು. ಅವರಿಗೆ ಈ ವಿಷಯ ತಿಳಿದರೆ ಉಂಟಾಗಬಹುದಾದ ಪ್ರತಿಕ್ರಿಯೆಯ ಬಗ್ಗೆ ನಮಗೆ ಆತಂಕ, ಗಾಬರಿ ಉಂಟಾಯಿತು. ಮೇಲ್ಕೋಟೆಯವರು ಈ ಬಗ್ಗೆ ಸಂದಿಗ್ಧದಲ್ಲಿದ್ದರು. ನಾವು ಬ್ರಾಹ್ಮಣರು, ಅವರು ಮುಸ್ಲಿಮರು. ಅವರ ಮನೆಯಲ್ಲಿ ಊಟ ಮಾಡಿದ್ದು ತಿಳಿದರೆ ಭಕ್ತರು ನಮ್ಮನ್ನು ಆಶ್ರಮದಿಂದ ಹೊರಹಾಕಬಹುದು ಎಂಬ ಆತಂಕ ಅವರದ್ದು. ನಾನು ಹೇಳಿದೆ, ನಾನಂತೂ ಹೋಗುತ್ತೇನೆ. ಇದು ಭಗವಾನರ ಅಪ್ಪಣೆಯೆಂದೇ ಭಾವಿಸುತ್ತೇನೆ. ಇಲ್ಲದಿದ್ದರೆ ಆಶ್ರಮದ ಇಷ್ಟೊಂದು ಜನರಲ್ಲಿ ಅವರು ನಮ್ಮನ್ನೇ ಆರಿಸಿದ್ದು ಹೇಗೆ? ನಮ್ಮ ಮುಖಗಳನ್ನು, ಹೆಸರುಗಳನ್ನು ಆಕೆ ಗಂಡನಿಗೆ ತಿಳಿಸಿದ್ದು ಹೇಗೆ? ಆಗ ಮೇಲ್ಕೋಟೆ ಹೇಳಿದರು, ಆಯಿತು, ಹೋಗೋಣ. ಇದರಿಂದ ಆಗಬಹುದಾದ ಅಪಾಯವನ್ನು ಭಗವಾನರು ನೋಡಿಕೊಳ್ಳುತ್ತಾರೆ ಅಷ್ಟೇ.
ಹೀಗೆ ಹೇಳಿದರೂ ಮೇಲ್ಕೋಟೆಯವರಲ್ಲಿ ಆತಂಕ ಇನ್ನೂ ಉಳಿದೇ ಇತ್ತು. ಮುಸ್ಲಿಮರಿಗೆ ಬ್ರಾಹ್ಮಣರ ಆಹಾರ ನಿಯಮ, ಆಚಾರ, ಶುಚಿತ್ವಗಳ ಬಗ್ಗೆ ಏನು ಗೊತ್ತು? ಮುಸ್ಲಿಂ ಮಹಿಳೆಯೊಬ್ಬಳಿಗೆ ಬಿದ್ದ ಕನಸನ್ನು ನಾವು ಏಕೆ ನಂಬಬೇಕು? ಭಗವಾನರ ಅಪ್ಪಣೆಯನ್ನು ಪಾಲಿಸುತ್ತಿದ್ದೇವೆಂದು ನಾವು ಆಶ್ರಮದ ಇತರರಿಗೆ ಹೇಳಿ ಒಪ್ಪಿಸಲು ಸಾಧ್ಯವೇ? ನಮ್ಮ ಮಾತನ್ನು ಯಾರು ನಂಬುತ್ತಾರೆ? ಮಾರನೆಯ ದಿನ ಆಶ್ರಮದಲ್ಲಿ ಮಧ್ಯಾಹ್ನದ ಊಟದ ಗಂಟೆ ಹೊಡೆದಾಗ ನಾವು ಭಗವಾನರಿದ್ದ ಧ್ಯಾನ ಭವನಕ್ಕೆ ಹೋಗಿ ಅವರಿಗೆ ನಮಸ್ಕರಿಸಿದೆವು. ಅವರು ಏನೂ ಕೇಳಲಿಲ್ಲ. ಒಂದು ಕ್ಷಣ ಸುಮ್ಮನೆ ನಮ್ಮನ್ನು ದಿಟ್ಟಿಸಿ ನೋಡಿದರು ಅಷ್ಟೇ. ಇತರರ ಜೊತೆ ಆಶ್ರಮದ ಊಟದ ಮನೆಗೆ ಹೋಗುವ ಬದಲು ನಾವು ಮೂವರು ಆಶ್ರಮದ ಹೊರಗೆ ಹೊರಟೆವು. ಹೋಗುವಾಗ ಸರ್ವಾಧಿಕಾರಿಗಳ ಮುಂದಿನಿಂದಲೇ ಹೋಗಬೇಕಾಯಿತು. ಆಶ್ಚರ್ಯದ ಮಾತೆಂದರೆ, ಊಟದ ಮನೆಗೆ ಹೋಗದೆ ಹೊರಗೆ ಏಕೆ ಹೋಗುತ್ತಿದ್ದೀರಿ ಎಂದು ಅವರು ನಮ್ಮನ್ನು ಕೇಳಲೇ ಇಲ್ಲ. ಸೈಯದರ ಪತ್ನಿ ಮನೆಯನ್ನೆಲ್ಲ ಶುಚಿಯಾಗಿಟ್ಟು ಬಹಳ ಸೊಗಸಾಗಿ ಆಹಾರ ಪದಾರ್ಥಗಳನ್ನು ತಯಾರಿಸಿದ್ದರು. ಊಟ ತುಂಬಾ ಚೆನ್ನಾಗಿತ್ತು. ಊಟ ಮುಗಿದ ಮೇಲೆ ಆಕೆ ನಮಗೆಲ್ಲ ತಮ್ಮ ಕೈಯಿಂದಲೇ ಎಲೆ ಅಡಿಕೆಯ ವೀಳ್ಯ ಕೊಟ್ಟು ಗೌರವದಿಂದ ಬೀಳ್ಕೊಟ್ಟರು. ಹೊರಗೆ ಬಂದಾಗ ಮೇಲ್ಕೋಟೆಯವರ ಕಣ್ಣುಗಳಲ್ಲಿ ಸಂತೋಷದ ಕಂಬನಿ ತುಂಬಿತ್ತು. ಅವರು ಹೇಳಿದರು, ನಾನು ಹೈದರಾಬಾದಿನಿಂದ ಬಂದವನು, ಮುಸ್ಲಿಮರ ಆಚಾರ ಸಂಪ್ರದಾಯಗಳನ್ನೆಲ್ಲ ಬಲ್ಲವನು. ಮುಸ್ಲಿಂ ಗೃಹಿಣಿಯೊಬ್ಬಳು ತನ್ನ ಗಂಡನಿಗೆ ಅಥವಾ ಉನ್ನತ ನೆಲೆಯ ಫಕೀರರಿಗಲ್ಲದೆ ಬೇರೆ ಯಾರಿಗೂ ತನ್ನ ಕೈಯಿಂದ ವೀಳ್ಯ ಕೊಡುವುದಿಲ್ಲ. ಆಕೆ ನಮಗೆ ವೀಳ್ಯ ಕೊಟ್ಟು ನಮ್ಮನ್ನು ಭಗವಾನರ ಪ್ರತಿನಿಧಿಗಳಾಗಿಯೇ ನಡೆಸಿಕೊಂಡರು. ನಾವು ಆಶ್ರಮಕ್ಕೆ ಹಿಂದಿರುಗಿದೆವು. ವಿಚಿತ್ರವೆಂದರೆ ಅಲ್ಲಿದ್ದವರು ಯಾರೂ ನೀವು ಯಾಕೆ ಊಟಕ್ಕೆ ಬರಲಿಲ್ಲ ಎಂದು ಕೇಳಲಿಲ್ಲ. ಬೇರೆ ಎಲ್ಲಿಗೆ ಹೋಗಿದ್ದೀರಿ ಎಂದು ಸಹ ವಿಚಾರಿಸಲಿಲ್ಲ. ತಮಗೆ ವಿಧೇಯರಾಗಿ ನಡೆದವರನ್ನು ಭಗವಾನರು ಹೇಗೆ ಕಾಪಾಡಿಕೊಳ್ಳುತ್ತಾರೆ ಎನ್ನುವುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕೇ? ಹಾಗಾದರೆ ನಿನಗೂ ಆ ಶಬ್ದ ಕೇಳಿಸಿರಬೇಕು. ವೈಕುಂಠವಾಸರ್ ಮಹರ್ಷಿಗಳನ್ನು ಪ್ರತ್ಯಕ್ಷ ದೈವವೆಂದೇ ಭಾವಿಸಿದವರು. 1940ರಲ್ಲಿ ಮಹರ್ಷಿಗಳನ್ನು ಕಂಡು ರಮಣಾಶ್ರಮದಲ್ಲಿ ಪರಿಚಾರಕರಾಗಿ ಕೆಲಸ ಮಾಡಿದರು. ಮಹರ್ಷಿಗಳ 2 ವಸ್ತ್ರಗಳನ್ನು ಒಗೆಯುವುದು ಮತ್ತು ಅವರ ಕಾಲು ಒತ್ತುವುದು ಅವರ ಪ್ರೀತಿಯ ಸೇವೆಯಾಗಿತ್ತು. ಮುಂದೆ ರಮಣಾಶ್ರಮದ ಟ್ರಸ್ಟ್ ಮಂಡಳಿಯಲ್ಲಿ ಅವರು ಸದಸ್ಯರೂ ಆಗಿ ಕೆಲಸ ಮಾಡಿದರು. ಮುಂದಿನದು ಅವರ ಒಂದು ವಿಸ್ಮಯಕರ ಅನುಭವ. ಒಂದು ದಿನ ರಾತ್ರಿ ಸುಮಾರು 9 ಗಂಟೆ ಭಗವಾನರು ಗಿರಿಯ ಕಡೆ ಹೊರಟರು. ನಾನು ಅವರ ಜೊತೆ ಇದ್ದೆ. ಜಲಬಾಧೆ ಪರಿಹರಿಸಿಕೊಳ್ಳಲು ಭಗವಾನರು 10 ಮಾರು ಮುಂದೆ ಹೋದರು. ನಾನೊಬ್ಬನೇ ನಿಂತಿದ್ದೆ. ಆಗ ಯಾರೋ ಮರದ ಪಾದುಕೆಗಳನ್ನು ಮೆಟ್ಟಿಕೊಂಡು ನನ್ನ ಕಡೆ ಬರುತ್ತಿರುವ ಶಬ್ದ ಕೇಳಿಸಿತು. ಆದರೆ ಯಾರೂ ಕಾಣಿಸಲಿಲ್ಲ. ಪಾದುಕೆಗಳ ಶಬ್ದ ಹತ್ತಿರವಾಗುತ್ತಾ ಬಂದು ನನ್ನ ಮುಂದೆಯೇ ಯಾರೋ ಹಾದು ಹೋದಂತೆ ಅನಿಸಿತು. ಈ ಅದೃಶ್ಯ ವ್ಯಕ್ತಿಯ ನಡಿಗೆ ಕೇಳಿ ನಾನು ಗಾಬರಿಗೊಂಡೆ. ಅರುಣಾಚಲದಲ್ಲಿ ಸಿದ್ಧ ಪುರುಷರು ಅದೃಶ್ಯರಾಗಿ ವಾಸಿಸುತ್ತಿದ್ದಾರೆ ಎಂಬ ಮಾತನ್ನು ನಾನು ಭಗವಾನರಿಂದ ಕೇಳಿದ್ದೆ. ಆ ಮಾತು ನೆನಪಾಗಿ ನಾನು ಬೆವರಿದೆ. ನನಗೆ ಕಾಣದಂತೆ ನನ್ನ ಬದಿಯಲ್ಲೇ ಸಿದ್ಧ ಪುರುಷರೊಬ್ಬರು ಹಾದು ಹೋದರು ಎಂದು ಅನಿಸಿತು. ಭಗವಾನರು ಹಿಂತಿರುಗಿ ನನ್ನ ಬಳಿಗೆ ಬಂದರು. ದಿಗ್ಭ್ರಾಂತನಾಗಿದ್ದ ನನ್ನ ಮುಖ ನೋಡಿ ಕೇಳಿದರು, ಓಹೋ, ಹಾಗಾದರೆ ನಿನಗೂ ಆ ಶಬ್ದ ಕೇಳಿಸಿರಬೇಕು. ಅದು ಬರೀ ಮುಂಗುಸಿ ಅಲ್ಲ. ಮಹರ್ಷಿಗಳ ಭಕ್ತರಲ್ಲಿ ಹಿಂದೂಗಳು ಮಾತ್ರವಲ್ಲದೆ ಕ್ರಿಶ್ಚಿಯನ್ನರು, ಮುಸ್ಲಿಮರು, ಯಹೂದಿಗಳು, ಪಾರ್ಸಿಗಳು ಹೀಗೆ ಬೇರೆ ಬೇರೆ ಮತ ಧರ್ಮಗಳ ಜನರು ಇದ್ದರು. ಮಸ್ತಾನ್ ಹುಟ್ಟಿನಿಂದ ಒಬ್ಬ ಮುಸ್ಲಿಮ. ನೇಯ್ಗೆ ಕೆಲಸ ಮಾಡುತ್ತಿದ್ದ ಅವನು ಬಹಳ ಆಧ್ಯಾತ್ಮಿಕ ಪ್ರವೃತ್ತಿಯ ವ್ಯಕ್ತಿ. ಮಸ್ತಾನ್ ಇದ್ದ ಹಳ್ಳಿ ತಿರುವಣ್ಣಾಮಲೆಗೆ 40 ಮೈಲಿ ದೂರದಲ್ಲಿತ್ತು. ಆ ಹಳ್ಳಿಯಲ್ಲಿಯೇ ಇದ್ದ ರಮಣ ಭಕ್ತೆ ಅಖಿಲಾಂಡಮ್ಮನ ಮೂಲಕ ಮಸ್ತಾನ್ 1914ರಲ್ಲಿ ರಮಣರನ್ನು ಕಂಡು ಅವರ ಪರಮ ಭಕ್ತನಾಗಿ ಪರಿವರ್ತನೆಗೊಂಡ. ಮಹರ್ಷಿಗಳಿಗೆ ಅಗತ್ಯವಾದ ವಸ್ತ್ರಗಳನ್ನು ತಾನೇ ಭಕ್ತಿಯಿಂದ ನೇಯ್ದು ಕೊಡುತ್ತಿದ್ದ. ಮಸ್ತಾನ್ ಭಗವಾನರ ಸನ್ನಿಧಿಯಲ್ಲಿರುವ ಸಲುವಾಗಿ ಇದ್ದಕ್ಕಿದ್ದಂತೆ ತನ್ನ ನೇಯ್ಗೆ ಕೆಲಸ ನಿಲ್ಲಿಸಿ ರಮಣರಿದ್ದ ವಿರೂಪಾಕ್ಷ ಗುಹೆಗೆ ಬಂದು ಬಿಡುತ್ತಿದ್ದ. ಅನೇಕ ವಾರ ಅಲ್ಲಿಯೇ ಇದ್ದು ಬಿಡುತ್ತಿದ್ದ. ಈ ದಿನಗಳಲ್ಲಿ ಅವನು ಸಾಧುಗಳಂತೆ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದ. ಅವನ ರೀತಿ ಕಂಡ ಭಗವಾನರು ಒಮ್ಮೆ ಹಾಸ್ಯವಾಗಿ, ಮಸ್ತಾನನ ನೇಯ್ಗೆ ವೃತ್ತಿ ಅವನಿಗಾಗಲಿ ಅವನ ತಂದೆ ತಾಯಿಗಳಿಗಾಗಲಿ ಅನ್ನ ಸಂಪಾದಿಸುತ್ತಿಲ್ಲ, ಆದರೆ ನನಗೆ ಅಗತ್ಯವಾದ ವಸ್ತ್ರಗಳನ್ನು ಮಾತ್ರ ನೀಡುತ್ತಿದೆ ಎಂದು ಹೇಳಿದ್ದುಂಟು. ಒಮ್ಮೆ ಒಂದು ವಿಚಿತ್ರ ಪ್ರಸಂಗ ಜರುಗಿತು. ಒಂದು ಅಸಾಧಾರಣ ಮುಂಗುಸಿ ಭಗವಾನರಿದ್ದ ವಿರೂಪಾಕ್ಷ ಗುಹೆಗೆ ಬಂತು. ಇತರ ಸಾಧಾರಣ ಮುಂಗುಸಿಗಳಿಗಿಂತ ಅದು ದೊಡ್ಡದಾಗಿದ್ದು ಬಂಗಾರದ ಬಣ್ಣದಿಂದ ಕೂಡಿತ್ತು. ಸೀದಾ ಭಗವಾನರು ಇದ್ದಲ್ಲಿಗೆ ಬಂದು ಅದು ಅವರ ತೊಡೆಯ ಮೇಲೆ ಕೊಂಚ ಹೊತ್ತು ಕುಳಿತುಕೊಂಡಿತು. ನಂತರ ಗುಹೆಯ ಎಲ್ಲ ಭಾಗಗಳಲ್ಲೂ ಓಡಾಡಿ ಕಡೆಗೆ ಗುಹೆಯ ಹೊರಕ್ಕೆ ಹೋಗಿ ಅಲ್ಲಿದ್ದ ಪೊದೆಗಳಲ್ಲಿ ಮರೆಯಾಗಿ ಹೋಯಿತು.
ಮುಂಗುಸಿ ಬಂದಾಗ ಮಸ್ತಾನ್ ಅಲ್ಲಿಯೇ ಇದ್ದ. ಆ ದೊಡ್ಡ ಮುಂಗುಸಿ ಹೊರಗಿದ್ದ ನವಿಲುಗಳಿಗೆ ಏನಾದರೂ ಅಪಾಯ ಮಾಡೀತೆಂದು ಅವನಿಗೆ ಆತಂಕವಾಯಿತು. ಅಂತಹ ಸಂದರ್ಭ ಬಂದರೆ ಅದನ್ನು ಹೊಡೆದು ಓಡಿಸಲೆಂದು ಕೈಯಲ್ಲಿ ಒಂದು ಕೋಲು ಹಿಡಿದು ನಿಂತಿದ್ದ. ಮುಂಗುಸಿ ಹೋದ ನಂತರ ಭಗವಾನರು ಮಸ್ತಾನನ ಕಡೆ ತಿರುಗಿ, ಅಲ್ಲವೋ ಮಸ್ತಾನ್, ನೀನು ಆ ಮುಂಗುಸಿಯನ್ನು ತಡೆಯಲು ಸಾಧ್ಯ ಎಂದುಕೊಂಡಿದ್ದೀಯಾ? ಅದು ಬರೀ ಮುಂಗುಸಿಯಲ್ಲ, ಅರುಣಾಚಲದ ಒಬ್ಬ ಸಿದ್ಧ. ನನ್ನನ್ನು ನೋಡಲೆಂದು ಆ ರೂಪದಲ್ಲಿ ಬಂದಿದ್ದ. ಹಲವರು ಸಿದ್ಧರು ನನ್ನನ್ನು ನೋಡಲು ಬೇರೆ ಬೇರೆ ರೂಪದಲ್ಲಿ ಬರುತ್ತಾರೆಂದು ನಾನು ನಿನಗೆ ಹಿಂದೆ ಹೇಳಿಲ್ಲವಾ ಎಂದು ನುಡಿದರು. ಎಲಿಯನಾರ್ ಪೌಲಿನ್ ನೋಯೆ. ಈ ಮಹಿಳೆ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಪ್ರಾಂತ್ಯದವಳು. ಈಕೆ 2 ಬಾರಿ ರಮಣಾಶ್ರಮಕ್ಕೆ ಬಂದಳು. 1940ರಲ್ಲಿ ಆಶ್ರಮದಲ್ಲಿ 10 ತಿಂಗಳು ಇದ್ದಳು. ಅವಳು ತನ್ನ ಅನುಭವವನ್ನು ಹೀಗೆ ಹೇಳಿಕೊಂಡಿದ್ದಾಳೆ. ಭಗವಾನರಿದ್ದ ಭವನದೊಳಗೆ ಹೋದಾಗ ಅವರು ನನ್ನನ್ನು ನೋಡಿ ಮುಗುಳುನಗೆ ನಕ್ಕರು. ಅದು ಎಂಥ ದಿವ್ಯ ದೃಶ್ಯ! ಸ್ವರ್ಗದ ಬಾಗಿಲೇ ತೆರೆಯಿತೋ ಎಂಬಷ್ಟು ನನಗೆ ಆನಂದವಾಯಿತು. ದೈವಿಕ ಪ್ರಭೆಯಿಂದ ಬೆಳಗುವ ಅಂಥ ಕಣ್ಣುಗಳನ್ನು ನಾನು ಬೇರೆಲ್ಲೂ ಎಂದೂ ನೋಡಿಲ್ಲ. ಅವರಂಥ ಎತ್ತರದ ನೆಲೆಯ ಮಹಾತ್ಮ ಜಗತ್ತಿನಲ್ಲಿ ಈಗ ಇನ್ನೊಬ್ಬರಿಲ್ಲ ಎನ್ನಿಸುತ್ತದೆ. ಅವರನ್ನು ನೋಡುವುದೆಂದರೆ ಅವರ ಪ್ರೀತಿಯಲ್ಲಿ ಒಂದಾಗುವುದು. ಕರುಣೆ ಅನುಕಂಪಗಳಿಂದ ತುಂಬಿದ ಅವರ ಉಜ್ವಲ ನೇತ್ರಗಳನ್ನು ಕಂಡು ನನ್ನ ಅಂತರಂಗ ಸಂತೋಷದಿಂದ ಉಕ್ಕಿ ಬಂತು. ಅವರ ಅನುಗ್ರಹವನ್ನು ಎಷ್ಟು ಕಳಕಳಿಯಿಂದ ಬಯಸಿದ್ದೆ ಎನ್ನುವುದು ಅವರಿಗೆ ಪೂರ್ತಿ ತಿಳಿದಿದೆ ಎನ್ನಿಸಿತು. ಹಲವು ವರ್ಷಗಳಿಂದ ನನಗೆ ಸರಿಯಾಗಿ ನಿದ್ದೆಯೇ ಬಾರದೆ ವ್ಯಥೆ ಕಳವಳಗಳಿಂದ ನರಳುತ್ತಿದ್ದೆ. ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೂ ನನ್ನ ತೊಂದರೆ ಸ್ವಲ್ಪವೂ ಉಪಶಮನವಾಗಿರಲಿಲ್ಲ. ಭಗವಾನರಿಗೆ ನಾನು ಇದೇನನ್ನೂ ಹೇಳಲಿಲ್ಲ. ಆದರೂ ಆಶ್ಚರ್ಯದ ವಿಷಯವೆಂದರೆ ಅವರನ್ನು ಕಂಡ ಮೊದಲ ದಿನವೇ ರಾತ್ರಿ ಗಾಢವಾದ ನಿದ್ದೆ ಮಾಡಿದೆ. ಬೆಳಗ್ಗೆ ಎದ್ದಾಗ ಎಂಥ ನೆಮ್ಮದಿಯಲ್ಲಿ ಇದ್ದೇನೆಂದರೆ ನಾನು ಹೊಸ ಜನ್ಮ ಪಡೆದೆನೇನೋ ಅನ್ನಿಸಿತು. ಅಲ್ಲಿಂದ ಮುಂದೆ ನಾನು ಔಷಧಿ ತೆಗೆದುಕೊಳ್ಳುವುದನ್ನೇ ನಿಲ್ಲಿಸಿಬಿಟ್ಟೆ. ದಿನವೂ ಸುಖವಾಗಿ ನಿದ್ದೆ ಮಾಡತೊಡಗಿದೆ. ಇದಾಗಿ 1-2 ದಿನವಾಗಿರಬಹುದು. ಭಗವಾನರು ಬೆಳಗ್ಗೆ ಗಿರಿಯನ್ನು ಹತ್ತಲು ಹೋಗುತ್ತಿದ್ದರು. ನಾನು ಅಲ್ಲೇ ಬಾಗಿಲ ಬಳಿ ನಿಂತಿದ್ದೆ. ನನ್ನನ್ನು ನೋಡಿದ ಅವರು, ಈಗ ನೀವು ಹೆಚ್ಚು ಶಾಂತಿಯಿಂದಿದ್ದೀರೋ ಹೇಗೆ ಎಂದು ವಿಚಾರಿಸಿದರು. ಅವರ ಈ ಕ್ಷೇಮಾರೋಗ್ಯದ ಪ್ರಶ್ನೆ ಬಹಳ ಆತ್ಮೀಯತೆಯಿಂದ ಕೂಡಿತ್ತು. ಹೀಗೆ ಕೇಳಿ ಅವರು ತಮ್ಮ ದಿವ್ಯ ಮುಗುಳುನಗೆ ನಕ್ಕಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ರಮಣಾಶ್ರಮ ನನಗೆ ಅತ್ಯಂತ ಪವಿತ್ರ ಕ್ಷೇತ್ರ ಎನ್ನಿಸಿದೆ. ಆಶ್ರಮ ಬಿಟ್ಟು ಅಮೆರಿಕಕ್ಕೆ ಹೊರಡುವ ದಿನ ಬಂದಾಗ ನನಗೆ ದುಃಖ ತಡೆಯಲಾಗಲಿಲ್ಲ. ಜೋರಾಗಿ ಅತ್ತು ಬಿಟ್ಟೆ. ಮಧ್ಯಾಹ್ನ ಭಗವಾನರೆದುರು ಧ್ಯಾನ ಮಂದಿರದಲ್ಲಿ ಕುಳಿತಿದ್ದೆ. ಅಲ್ಲಿ ಬೇರೆ ಭಕ್ತರೂ ಇದ್ದರು. ಭಗವಾನರು, ಪಾಪ, ಈಕೆ ಇಡೀ ದಿನ ಅಳುತ್ತಿದ್ದಾಳೆ. ನನ್ನನ್ನು ಬಿಟ್ಟು ಹೋಗಲು ಅವಳಿಗೆ ಮನಸ್ಸೇ ಇಲ್ಲ ಎಂದು ನುಡಿದರು. ಹೊರಡುವ ವೇಳೆ ಬಂದಾಗ ನಾನು ಪಟ್ಟ ವ್ಯಥೆ ನೋವು ಮಾತಿಗೆ ಮೀರಿದ್ದು. ಅತ್ಯಂತ ಭಕ್ತಿ ಗೌರವ ಕೃತಜ್ಞತೆಗಳಿಂದ ನನ್ನ ಆ ಪ್ರಭುವಿಗೆ ನಮಸ್ಕರಿಸುವಾಗ ನನ್ನ ಕಣ್ಣು ಕಂಬನಿಯಿಂದ ತುಂಬಿತ್ತು. ಏಕೆ ದುಃಖಪಡುತ್ತೀಯೇ? ನೀನು ಎಲ್ಲಿಗೇ ಹೋದರೂ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂದು ಭಗವಾನರು ಸಾಂತ್ವನ ಹೇಳಿದರು. ನನ್ನ ಜೀವನದ ಅತ್ಯಂತ ಮಹತ್ವದ ಅನುಗ್ರಹ ಭರಿತ ಕಾಲವೆಂದರೆ ನಾನು ಆಶ್ರಮದಲ್ಲಿದ್ದ ದಿನಗಳು. ಭಗವಾನರು ಮುಂದೆ ಎಂದೆಂದಿಗೂ ನನ್ನ ತಂದೆ ತಾಯಿ ದೈವ ಆಗಿರಲಿ. ನಾನು ಸದಾ ಅವರ ರಕ್ಷೆಯಲ್ಲಿ ಬಾಳುವ ಮಗುವಾಗಿರಲಿ. ನಾನು ಮಾಡುವುದೆಲ್ಲ ಅವರ ಅನುಗ್ರಹದಲ್ಲಿ ನಡೆಯಲಿ. ಒಬ್ಬ ಪೋಲಿಷ್ ಮಹಿಳೆ. 1918ರಷ್ಟು ಹಿಂದೆಯೇ ಮಹರ್ಷಿಗಳ ಭಕ್ತರಾಗಿ ಪರಿಣಮಿಸಿದ ಸಾಧು ನಟನಾನಂದ ಅಂದರೆ ನಟೇಶ ಮೊದಲಿಯಾರ್ ಪೋಲಿಷ್ ಮಹಿಳೆಯೊಬ್ಬಳಿಗೆ ಸಂಭವಿಸಿದ ವಿಸ್ಮಯಕರ ಘಟನೆಯೊಂದನ್ನು ಹೇಳಿದ್ದಾರೆ. ಆ ಪೋಲಿಷ್ ಮಹಿಳೆ ಮಹರ್ಷಿಗಳನ್ನು ಕಾಣುವ ಸಲುವಾಗಿಯೇ ತನ್ನ ದೇಶದಿಂದ ದೂರದ ರಮಣಾಶ್ರಮಕ್ಕೆ ಬಂದವಳು. ಒಮ್ಮೆ ಆಕೆಗೆ ಭಗವಾನರು ಹಿಂದೆ ಕೆಲಕಾಲ ನೆಲೆಸಿದ್ದ ಸ್ಕಂದಾಶ್ರಮವನ್ನು ನೋಡಿ ಬರುವ ಆಸೆಯಾಯಿತು. ಅವಳು ಒಬ್ಬಳೇ ಬೆಟ್ಟವನ್ನು ಹತ್ತಿ ಹೋದಳು. ಸ್ಕಂದಾಶ್ರಮ ಬಹಳ ಮೇಲ್ಭಾಗದಲ್ಲಿದೆ. ಹಿಂತಿರುಗಿ ಬರುವಾಗ ಆಕೆಗೆ ನಡೆಯಲಾಗದಷ್ಟು ಬಾಯಾರಿಕೆಯಾಯಿತು. ಕುಡಿಯಲು ಹತ್ತಿರದಲ್ಲೂ ಎಲ್ಲೂ ನೀರು ಸಿಗಲಿಲ್ಲ. ಬಸವಳಿದ ಅವಳು ಮನಸ್ಸಿನಲ್ಲಿ ಅಂದುಕೊಂಡಳು, ಭಗವಾನರನ್ನು ಸರ್ವಜ್ಞರೆಂದು ಸರ್ವಶಕ್ತರೆಂದೂ ಅವರ ಭಕ್ತರೆಲ್ಲ ಹೇಳುತ್ತಾರೆ. ನಿಜವಾಗಿ ಅವರು ಇಂಥ ಸರ್ವಶಕ್ತ ವಿಶ್ವಾತ್ಮರೇ ಆಗಿದ್ದರೆ ಅವರು ಏಕೆ ಇಲ್ಲಿ ಕಾಣಿಸಿಕೊಂಡು ನನ್ನ ದಾಹ ನಿವಾರಿಸಬಾರದು? ಹೀಗೆ ಯೋಚಿಸಿದ ಮರುಗಳಿಗೆಯಲ್ಲೇ ರಮಣರು ತನ್ನೆದುರು ನಡೆದು ಬರುತ್ತಿರುವುದು ಆಕೆಗೆ ಕಾಣಿಸಿತು. ಅವರ ಕೈಯಲ್ಲಿ ನೀರು ತುಂಬಿದ ಕಮಂಡಲು ಇತ್ತು. ಭಗವಾನರು ಅವರ ಬಳಿ ಬಂದು ತಮ್ಮ ಕಮಂಡಲುವಿನಲ್ಲಿದ್ದ ನೀರು ನೀಡಿ ಅವಳ ಬಾಯಾರಿಕೆ ತಣಿಸಿದರು. ಅವಳು ಬೆರಗಾಗಿ ಹೋದಳು.
ಇನ್ನೂ ಆಶ್ಚರ್ಯಕರವಾದ ಸಂಗತಿಯೆಂದರೆ ಬೆಟ್ಟದ ಮೇಲೆ ಈ ಘಟನೆ ನಡೆಯುತ್ತಿರುವಾಗ ರಮಣರು ಬೆಟ್ಟದ ಕೆಳಗಿರುವ ಸಭಾಂಗಣದಲ್ಲಿ ಈ ಯಾವುದರ ಅರಿವೂ ಇಲ್ಲದೆ ಇತರ ಭಕ್ತರ ಜೊತೆ ಕುಳಿತಿದ್ದರು. ಈ ಪೋಲಿಷ್ ಮಹಿಳೆಗೆ ಭಗವಾನರ ಬಗ್ಗೆ ಅಪರಿಮಿತ ಭಕ್ತಿ ಶ್ರದ್ಧೆಗಳೆರಡೂ ಇದ್ದವು. ಕರ್ಮಠ ಕ್ರಿಶ್ಚಿಯನ್ನಳಾಗಿದ್ದ ಅವಳು ಕ್ರಿಸ್ತನನ್ನು ದೇವರೆಂದು ನಂಬಿದವಳು. ಅತೀಂದ್ರಿಯ ಶಕ್ತಿ ತೋರಬಲ್ಲವರನ್ನು ಕ್ರಿಸ್ತ ಸಮಾನರೆಂದು ಭಾವಿಸುವ ವ್ಯಕ್ತಿಯಾಗಿದ್ದಳು. ಭಕ್ತರಲ್ಲಿ ಅಪಾರ ಅನುಕಂಪವಿದ್ದ ಮಹರ್ಷಿ ಅವಳ ಭಕ್ತಿ ಶ್ರದ್ಧೆಗಳಿಗೆ ಅನುಗುಣವಾಗಿ ಹಾಗೆ ಕಾಣಿಸಿಕೊಂಡಿದ್ದರು. ಜ್ಞಾನಿ ಇಚ್ಛಾಪೂರ್ವಕವಾಗಿ ಏನನ್ನೂ ಮಾಡುವುದಿಲ್ಲ, ಏಕೆಂದರೆ ಇಚ್ಛಿಸಲು ಅವನಿಗೆ ಮನಸ್ಸು ಎನ್ನುವುದೇ ಇಲ್ಲ. ಆದರೆ ಜ್ಞಾನಿಯೊಬ್ಬನಲ್ಲಿ ಭಕ್ತರು ಮಾಡಿಕೊಂಡ ಕಳಕಳಿಯ ಕೋರಿಕೆ ಅವನ ಅರಿವಿಲ್ಲದೆ ತಾನಾಗಿಯೇ ನಡೆದು ಹೋಗುತ್ತದೆ ಎಂದು ಮಹರ್ಷಿಗಳೇ ಎಷ್ಟೋ ಸಲ ಹೇಳಿದ್ದುಂಟು. ಇಲ್ಲಿ ನಡೆದದ್ದು ಅದೇ. ಮಾರಿಸ್ ಫ್ರೆಡ್ಮ್ಯಾನ್ ಒಬ್ಬ ಪೋಲಿಷ್ ಜ್ಯೂ. ಆತ ಸಂಶೋಧಕ ಇಂಜಿನಿಯರ್. ಅವನ ಪ್ರತಿಭೆಯನ್ನು ಮೆಚ್ಚಿದ ಆಗಿನ ಮೈಸೂರಿನ ದಿವಾನರು ಅವನನ್ನು ಮೈಸೂರಿಗೆ ಕರೆಸಿಕೊಂಡರು. ಫ್ರಿಡ್ಮ್ಯಾನ್ ಚರಕದ ರಚನೆಯಲ್ಲಿ ಕೆಲವು ಉಪಯುಕ್ತ ಸುಧಾರಣೆಗಳನ್ನು ಮಾಡಿದ. ಅದನ್ನು ಮೆಚ್ಚಿದ ಮಹಾತ್ಮ ಗಾಂಧಿ ಅವನಿಗೆ ಭಾರತಾನಂದ ಎಂಬ ಹೆಸರು ಕೊಟ್ಟರು. ಆತ 1935ರಲ್ಲಿ ರಮಣ ಮಹರ್ಷಿಗಳನ್ನು ಕಂಡ. ಮುಂದಿನದನ್ನು ಅವನ ಮಾತುಗಳಲ್ಲೇ ಹೇಳಲಾಗಿದೆ. ನಾನು ಏಕಾಕಿಯಾಗಿದ್ದೆ. ಯಾವ ಸ್ನೇಹಿತರೂ ನನಗಿರಲಿಲ್ಲ. ನಾನು ಅತ್ಯಂತ ಪ್ರೀತಿಸುತ್ತಿದ್ದ ವ್ಯಕ್ತಿ ತೀರಿಕೊಂಡಿದ್ದರಿಂದ ತುಂಬಾ ನಿರ್ವಿಣ್ಣನಾಗಿದ್ದೆ. ಒಮ್ಮೆ ಅಕಸ್ಮಾತ್ತಾಗಿ ವಿನೋದಕ್ಕೆಂಬಂತೆ ತಿರುವಣ್ಣಾಮಲೆಗೆ ಹೋಗಿ ಮಹರ್ಷಿಗಳನ್ನು ಕಂಡೆ. ಅಲ್ಲಿ 2 ಗಂಟೆ ಕಾಲ ಮಾತ್ರ ಇದ್ದೆ. ನಾನು ಇದುವರೆಗೆ ಎಲ್ಲೂ ಕಂಡಿರದಿದ್ದ ವಿಶಿಷ್ಟ ವ್ಯಕ್ತಿಯೊಬ್ಬರನ್ನು ಕಾಣುತ್ತಿದ್ದೇನೆ ಎಂಬ ಭಾವನೆ ನನಗೆ ಬಂತು. ಭಗವಾನ್, ಮಹರ್ಷಿ ಇಂಥ ಪದಗಳ ಅರ್ಥವೇನೂ ನನಗೆ ಗೊತ್ತಿರಲಿಲ್ಲ. ಆದರೂ ಈ ವ್ಯಕ್ತಿ ಅಸಾಧಾರಣ ಮನುಷ್ಯ ಎಂದೆನ್ನಿಸಿತು. ಅವರ ಬೋಧನೆಗಳ ಬಗ್ಗೆ ಇತರರಿಂದ ಕೇಳಿದರೂ ಅವು ನನ್ನ ತಿಳುವಳಿಕೆಗೆ ಎಟಕುವಂತಿರಲಿಲ್ಲ. ಆದರೂ ಅವರ ಬಗ್ಗೆ ಅದೇನೋ ಮಾತಿನಲ್ಲಿ ವಿವರಿಸಲಾಗದ ಪ್ರೀತಿ, ಗೌರವ ನನ್ನಲ್ಲುಂಟಾದವು. ಅವರ ಬಗ್ಗೆ ನನ್ನಲ್ಲಿ ಹುಟ್ಟಿದ ಪ್ರೀತಿಯು ನಾಯಿಯೊಂದಕ್ಕೆ ತನ್ನ ಯಜಮಾನನಲ್ಲಿ ಇರುವ ಪ್ರೀತಿಯಂತೆ ಇತ್ತು. ಮುಂದೆ ನಾನು ಚಿಂತೆಯಿಂದ ಪೀಡಿತನಾದಾಗಲೆಲ್ಲ ರಮಣಾಶ್ರಮಕ್ಕೆ ಹೋಗಿ ಮಹರ್ಷಿಗಳ ಸನ್ನಿಧಿಯಲ್ಲಿ ಕೂರುತ್ತಿದ್ದೆ. ಮೊದಲು ಏನೇನೋ ಪ್ರಶ್ನೆಗಳನ್ನು ಕೇಳುತ್ತಿದ್ದೆ. ನೀನು ಯಾರೆನ್ನುವುದನ್ನು ತಿಳಿದುಕೋ ಎಂದು ಅವರು ಆಗಾಗ ಹೇಳುತ್ತಿದ್ದರು. ನನಗೆ ಅದರ ತುದಿಬುಡ ಗೊತ್ತಾಗುತ್ತಿರಲಿಲ್ಲ. ಆದರೂ ನಿಧಾನವಾಗಿ ನನಗೇ ಅರಿವಾಗದಂತೆ ನನ್ನಲ್ಲಿ ಹೊಸ ಪರಿವರ್ತನೆಯಾಗುತ್ತಾ ಬಂತು. ಮೊಟ್ಟೆಯೊಂದು ತಾಯಿ ಕೊಡುವ ಶಾಖದಿಂದಲೇ ಬೆಳೆದು ಒಡೆದು ಮರಿ ಹೊರಬರುವಂತೆ ಭಗವಾನರ ಸನ್ನಿಧಿಯಲ್ಲಿ ದೊರೆಯುತ್ತಿದ್ದ ಶಾಂತಿ ನೆಮ್ಮದಿಗಳಿಂದ ನನ್ನ ಮನಸ್ಸು ಹಗುರವಾಗುತ್ತಾ ಹೋಯಿತು. ಮುಂಚಿನ ವ್ಯಥೆ ಅಸ್ವಸ್ಥತೆಗಳಿಂದ ಪಾರಾಯಿತು. ಪ್ರತಿ ತಿಂಗಳೂ ನಾನು ರಮಣಾಶ್ರಮಕ್ಕೆ ಹೋಗುತ್ತಿದ್ದೆ. ಬೇರೆ ವ್ಯಕ್ತಿಯೇ ಆದೆ. ಬೆಂಕಿ ಮಂಜುಗಡ್ಡೆಯನ್ನು ನಿಧಾನ ಕರಗಿಸಿ ಬಿಡುವಂತೆ ಭಗವಾನರ ಪ್ರೀತಿ ನನ್ನ ಎಲ್ಲ ನೋವು ಅಸೌಖ್ಯಗಳನ್ನೂ ಕರಗಿಸಿಬಿಟ್ಟಿತು. ತೊಳಲಾಟದಲ್ಲಿ ಕುದಿಯುತ್ತಿದ್ದ ನನ್ನ ಬದುಕು ಆನಂದದಿಂದ ತುಂಬಿ ಹೋಯಿತು. ಎಲ್ಲಕ್ಕೂ ಅತೀತವಾದ ದೈವಿಕ ಶಕ್ತಿ ನನ್ನೆದುರಿಗೆ ಮನುಷ್ಯ ರೂಪದಲ್ಲಿ ಇದೆ ಎನ್ನಿಸಿತು. ನಾನು ಕನಸಿನಲ್ಲೂ ಕಲ್ಪಿಸಿಕೊಳ್ಳಲಾಗದ್ದು ವಾಸ್ತವವಾಗಿ ನನ್ನ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿತ್ತು. ಒಮ್ಮೆ ನಾನು ಮಹರ್ಷಿಗಳನ್ನು ಕೇಳಿದೆ, ನೀವು ನಮ್ಮ ಅಹಂಕಾರವನ್ನು ಒಂದೇ ಸಲಕ್ಕೆ ಕತ್ತರಿಸಿ ಕೆಡವಿ ನಮಗೆಲ್ಲ ಆತ್ಮಸಿದ್ಧಿ ದೊರೆಯುವಂತೆ ಮಾಡಬಾರದೇಕೆ? ಒಬ್ಬ ಮುಗ್ಧ ಹುಡುಗನ ಮಾತಿನಂತಿತ್ತು ನನ್ನ ಪ್ರಶ್ನೆ. ಭಗವಾನರು ಜೋರಾಗಿ ನಕ್ಕು ಹೇಳಿದರು, ಆಗಲಿ, ನಿನ್ನ ಅಹಮ್ಮನ್ನು ನನ್ನೆದುರಿಗೆ ಹಿಡಿದು ತೋರಿಸು. ಒಂದೇ ಸಲಕ್ಕೆ ಅದನ್ನು ಕತ್ತರಿಸಿ ಕೆಡವಿ ಬಿಡೋಣ. ಫ್ರಿಡ್ಮ್ಯಾನನೂ ಕೂಡಿ ಅಲ್ಲಿದ್ದವರೆಲ್ಲ ಜೋರಾಗಿ ನಗತೊಡಗಿದರು. ಸರಿ, ಈಗ ನನಗೆ ಅರ್ಥವಾಯಿತು ಎಂದು ಹೇಳಿ ಆತ ಸುಮ್ಮನಾದ. ತನಗೆ ಆತ್ಮದರ್ಶನ ಸಿದ್ಧಿಸುವಂತೆ ಮಾಡಬೇಕೆಂದು ಫ್ರಿಡ್ಮ್ಯಾನ್ ಒಮ್ಮೆ ಭಗವಾನರನ್ನು ಮತ್ತೆ ಮತ್ತೆ ಒತ್ತಾಯಿಸಿದ. ಆಗ ಭಗವಾನರು ಬೈಬಲಿನ ವಾಕ್ಯವೊಂದನ್ನು ಉದ್ಧರಿಸುತ್ತಾ ಬಿ ಸ್ಟಿಲ್ ಅಂಡ್ ನೋ ದಟ್ ಐ ಆಮ್ ಗಾಡ್ ಎಂದು ಉತ್ತರಿಸಿದರು. ಅದರ ಜೊತೆಗೆ ಒಂದು ಮಾತು ಸೇರಿಸಲು ಮರೆಯಲಿಲ್ಲ. ಪ್ರಭು ಕ್ರಿಸ್ತ ಹೇಳಿದ್ದು ವಿಚಾರ ಮಾಡು ಎಂದಲ್ಲ, ಅರಿತುಕೋ ಎಂದು. ಅಂದರೆ ಥಿಂಕ್ ಎಂದಲ್ಲ, ನೋ ಎಂದು. ಅರಿಯುವುದೆಂದರೆ ಸ್ವತಃ ಆಗುವುದು ಎಂದರ್ಥ.